2024 ಲೋಕಸಭಾ ಚುನಾವಣೆಯ ಆಕಾಂಕ್ಷಿಯಾಗಿದೆ. ಅದೇ ರೀತಿ ಕಳೆದ 8-10 ವರ್ಷಗಳಿಂದ ಪಾರ್ಟಿಯಲ್ಲಿ ನನ್ನದೇ ಆದಂಥ ಒಂದು ಚೌಕಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. 2019 ಲೋಕಸಭಾ ಚುನಾವಣೆಗೆ ನಾನು ಟಿಕೆಟ್ ಆಕಾಂಕ್ಷಿ ಆದಾಗ ಸನ್ಮಾನ್ಯ ನಮ್ಮ ನಾಯಕರು, ರೈತ ನಾಯಕರಾದಂಥ ಶ್ರೀ BS ಯಡಿಯೂರಪ್ಪಜಿಯವರು ನಮ್ಮ ಮನೆಗೆ ಬಂದು ಇದೊಂದು ಸರಿ ನೀನು ತಪ್ಪೋ, ಬರೋ 24 ಚುನಾವಣೆಯಲ್ಲಿ ನಿನಗೆ ಅವಕಾಶ ಮಾಡಿಕೊಡ್ತೀನಿ ಅಂತೇಳಿ ನಮ್ಮ ಮನೆಗೆ ಬಂದು ಊಟ ಮಾಡಿ ನಮ್ಮ ತಂದೆಯವರಿಗೆ ನನಗೆ ಮಾತು ಕೊಟ್ಟು ಹೋಗಿದ್ರು. ಅದೇ ರೀತಿ ಅವತ್ತು ನಾವು ಮೌನವಾಗಿದ್ವಿ. ಸನ್ಮಾನ್ಯ ನಮ್ಮ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳಾದಂಥ ಸಂತೋಷ್ ಜಿಯವರು ಸಮೇತ ಇದೇ ಮಾತು ಹೇಳಿದರು, ಮುಂದೆ ನಿಮ್ಗೆ ಅವಕಾಶ ಮಾಡಿಕೊಡ್ತೀವಿ ಅಂತ. ಆ ಚೌಕಟ್ಟಿನಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತನ ವಿಶ್ವಾಸಕ್ಕೆ ತಗೊಂಡು ಈ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವಂಥ 8 ಲೋಕಸಭಾ ಕ್ಷೇತ್ರಗಳನ್ನು ತಿರುಗಿ ಪ್ರತಿಯೊಬ್ಬ ಕಾರ್ಯಕರ್ತನ ಕಷ್ಟಕ್ಕೆ ಸ್ಪಂದಿಸಿ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ದುರದೃಷ್ಟವಶಾತ್ ನಮ್ಮ ಪಾರ್ಟಿ ಕೊನೆ ಹಂತದವರೆಗೂ ನನ್ನ ಹೆಸರನ್ನ ಚರ್ಚೆಯಲ್ಲಿಟ್ಟು ಕೊನೆಗೆ ಯಾವುದೋ ಒಂದು ಒತ್ತಡಕ್ಕೆ ಮಣಿದು ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳ ಸಾಹೇಬರಿಗೆ ಟಿಕೆಟ್ ಅನೌನ್ಸ್ ಮಾಡಿದೆ. ಇದನ್ನು ನಾವು ನಿನ್ನೆ ಪತ್ರಿಕಾ ಮುಖಾಂತರ ಖಂಡಿಸಿದ್ವಿ ಕೂಡ. ನಾನೊಂದು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲದಕ್ಕೆ. ಇಲ್ಲಿ ಇವತ್ತು 6 ವಿಧಾನಸಭಾ ಕ್ಷೇತ್ರದಲ್ಲಿ ಪುಣ್ಯಾತ್ಮರು ಹೊಳದಕೆರೆಯವರು ಗೆದ್ದಿದ್ದಾರೆ ಬಿಟ್ಟರೆ ಇನ್ನು 5 ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಕಷ್ಟ ಯಾರು ಕೇಳ್ತಿದ್ರೆ ಸ್ವಾಮಿ? ಇವತ್ತು ಕಾರ್ಯಕರ್ತ ನಮಗೋಸ್ಕರ ಬಾವುಟ ಹಿಡಿತಾನೆ, ಇವತ್ತು ಕಾರ್ಯಕರ್ತ ನಮಗೋಸ್ಕರ ಸಂಘಟನೆ ಮಾಡ್ತಾನೆ, ನಮಗೋಸ್ಕರ ಓಡಾಡ್ತಾನೆ. ಇವತ್ತು ಮೊಳಕಾಲ್ಮೂರು, ಚಳ್ಳಕೆರೆ, ಪಾವಗಡ, ಶಿರಾ, ಹಿರಿಯೂರು, ಹೊಸದುರ್ಗ, ಚಿತ್ರದುರ್ಗ ಇಷ್ಟು ಕಡೆ ನಮಗೆ MLAಗಳಿಲ್ಲ. ಈ ಸಂದರ್ಭದಲ್ಲಿ ಒಬ್ಬ ಕಾರ್ಯಕರ್ತ ಒಂದು ಸ್ಟೇಷನ್ ಸಮಸ್ಯೆ ಬಂದರೆ, ಒಂದು ಆಸ್ಪತ್ರೆ ಸಮಸ್ಯೆ ಆದರೆ, ಒಂದು ಕಂದಾಯ ವಿಚಾರದ ಸಮಸ್ಯೆ ಬಂದರೆ ಯಾರ ಹತ್ರ ಹೋಗ್ಬೇಕು ಸರ್? ಯಾರ ಹತ್ರ ಹೋಗ್ಬೇಕು ಹೇಳಿ? ನಮ್ಮ ಕಡೆ ನಾಯಕರು ಆನೆಗಳಿಂದ ಬಂದವರಾ? ಮುಧೋಳದಿಂದ ಬಂದವರಾ? ಚಿಕ್ಕಮಗಳೂರಿನಿಂದ ಬಂದವರಾ? ಯಾರ ಹತ್ರ ಹೋಗ್ಬೇಕು? ಬಾವುಟ ಕಟ್ಟೋದಕ್ಕೆ ಕಾರ್ಯಕರ್ತ ಬೇಕು, ಗೂಡು ಕಟ್ಟೋದಕ್ಕೆ ಕಾರ್ಯಕರ್ತ ಬೇಕು. ಇರೋದಕ್ಕೆ ಬೇರೆ ಜಿಲ್ಲೆಯವ್ರು ಮಾಡ್ತಾರೆ ಅಂದರೆ ಇದ್ಯಾ ನಾವ ಸ್ವಾಮಿ? ಇದ್ಯಾ ನ್ಯಾಯ? ನಾವು ಕೇಳಿದ್ವಿ ಸ್ಥಳೀಯರಿಗೆ ಯಾರು ಅವಕಾಶ ಮಾಡಿಕೊಡಿ ಅಂತ, ನಮಗೂ ಕೇಳಿದ್ವಿ. 5 ವರ್ಷ ಪಾರ್ಟಿಗೆ ಕೆಲಸ ಮಾಡಿದ್ದೀನಿ. ನಾನು ಯಾವ MLA ಮಗನ ಥರ ಯಾವತ್ತು ಡೈರಿ ಹಿಡಿದಿಲ್ಲ, ಯಾವ MLA ಮಗನ ಥರ ಲೆಕ್ಕ ಬರ್ದಿಲ್ಲ ನಾನು. ಇಲ್ಲಿರೋ ಇಷ್ಟು ಜನ ಕಾರ್ಯಕರ್ತರು ನಾನು ಪ್ರಾರ್ಥನೆ ಮಾಡಿ ಕೇಳ್ತೀನಿ, ಇಲ್ಲಿರೋ ಎಲ್ಲರೂ ಒಂದೇ. ರಗಣ ಯಾವತ್ತು ಜೋಬಿಂದ 10 ರೂಪಾಯಿ ತೆಗೆದು ರಾಜಕಾರಣ ಮಾಡಿದ್ದಾನಂತ ಯಾವತ್ತ 10 ರೂಪಾಯಿ ಕೈ ಹೊಡಿಲ್ಲ. ಕಂಪೇರ್ ಮಾಡಿ ನೋಡಿ ಬೇರೆ MLA ಮಕ್ಕಳಿಗೂ ನನಗೂ. ಯಾವತ್ತು ನಾವು ಯಾರೇ ನಮ್ಮ ಮನೆ ಬಾಗಿಲಿಗೆ ಬಂದು ಸಮೇತ ಇಲ್ಲ ಅಂತ ಹೇಳೋದಿಲ್ಲ. ಇವತ್ತು ನಮ್ಮ ತಾಲೂಕಲ್ಲಿ ಒಂದು ಮಾತಿದೆ, ರಗಣನ ಹತ್ರ ಹೋದ್ರೆ ಕೆಲಸ ಆಗಲ್ಲ, ಕೆಲಸ ಆಗುತ್ತೆ ಅಂತ. ಆ ಮಾತನ್ನ ನಾವು ಉಳಿಸ್ಕೊಂಡು ಬಂದಿದ್ದೀವಿ ಅಂದರೆ ನಮ್ಮ ತಂದೆ ತಾಯಿ ನಮಗೆ ಕಲಿಸಿರೋದು ಸಂಸ್ಕಾರ, ನಮ್ಮ ತಂದೆ ತಾಯಿ ನಮಗೆ ಕೊಟ್ಟಿರೋಂಥ ವಿದ್ಯೆ. ಇವತ್ತು ರಗಣನಿಗೆ ಟಿಕೆಟ್ ತಪ್ಪಿಸೋದ್ರ ಹುನ್ನಾರ ಒಂದಿಷ್ಟು ಜನ ನಮ್ಮ ಜಿಲ್ಲೆಯಲ್ಲಿ ಮಾಡಿದ್ದಾರೆ. ಕಳ್ಳಿ ನರಸಪ್ಪನ ಕೆಲಸ. ಕಳ್ಳಿ ನರಸಪ್ಪ ಯಾರಂತ ಗೊತ್ತಲ್ಲ? ಪಾಳೆಗಾರರಿಗೆ ಬೆನ್ನಿ ಚೂರಿ ಹಾಕಿದ್ದ ಮಧುಕರ ನಾಯಕರಿಗೆ. ಆ ಕಳ್ಳಿ ನರಸಪ್ಪನಿಗೆ ಹೇಳ್ತೀನಿ, ಒಬ್ರು ಸೋತಿದ್ದಾರೆ, ಒಬ್ರು ಗೆದ್ದಿದ್ದಾರೆ. ಗಂಡವ್ರ ಮಕ್ಕಳು ಜೀವನ ಹಾಳು ಮಾಡಿದ್ರೆ ನಾಳೆ ನಿಮ್ಮ ಮಕ್ಕಳು ಜೀವನ ಹಾಳು ಮಾಡ್ತಾನೆ, ಮೇಲೆ ಭಗವಂತ ಒಬ್ಬ ನೋಡ್ತೀನಿ ಅಂತ ನಾನು ನಿಮಗೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಗಂಡವ್ರ ಮಕ್ಕಳು ಜೀವನ ಹಾಳು ಮಾಡಿದ್ದೀರಿ ಅಂತ ಹೇಳ್ಬಿಟ್ಟು ನೀವು ಕ್ಲಬ್ಗಳಲ್ಲಿ ಪಾರ್ಟಿ ಮಾಡ್ಬೋದು. ಇವತ್ತು ಗಂಡವ್ರ ಮಗನ ಜೀವನ ಅವಕಾಶ ತಪ್ಪಿಸಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ಮೆರಿಬೋದು. ಇವತ್ತು ಇನ್ನೊಬ್ಬನ ಅವಕಾಶ ಕಿತ್ಕೊಂಡಿದ್ದೀನಿ ಅಂತ ನೀವು ಊನರ್ ಹಾಕ್ಬೋದು ಇನ್ನೊಬ್ರಿಗೆ. ನಾಳೆ ನಿಮಗೂ ಕಾಲ ಬರುತ್ತೆ, ಭಗವಂತ ನೋಡ್ತಾನೆ. ಕೊಂದವನು ಕೊಲೆನೇ ಆಗಬೇಕು, ಇದು ಇತಿಹಾಸ ಹೇಳುತ್ತೆ. ಕೊಂದವನು ಯಾವತ್ತಿದ್ರೂ ಕೊಲೆನೇ ಆಗೋದು. ಈ ನಿಟ್ಟಿನಲ್ಲಿ ನಾನೆಲ್ಲ ಕಾರ್ಯಕರ್ತ ಬಂಧುಗಳಲ್ಲಿ ಪ್ರಾರ್ಥನೆ ಮಾಡಿ ಕೇಳೋದಿಷ್ಟೇ, ನಾವು ಯಾವತ್ತಿದ್ರೂ ಸಮೇತ ಯಡಿಯೂರಪ್ಪಜಿಯವ್ರದ್ದು, ವಿಜಯಣ್ಣವ್ರದ್ದು ಅಭಿಮಾನಿಗಳು. ನಾವು ಯಾವ ಸಂದರ್ಭದಲ್ಲೂ ಸಮೇತ ಅವ್ರ ಕಾಲ ತೋರಿಸಿದ್ದು ತಲೆ ಮೇಲೆ ಹೊತ್ಕೊಂಡು ಮಾಡಿರೋಂಥದ್ದು ನಾವು.
2013 KJP BJP ಆದ ಸಂದರ್ಭದಲ್ಲಿ ನಮ್ಮ ತಂದೆಯವರು ಇಲ್ಲೇ ಕೂತಿದ್ದಾರೆ, ನೀವೆಲ್ಲರೂ ಸಾಕ್ಷಿಭೂತರು. 6-7 ತಿಂಗಳ ಮುಂಚೆ ನಮ್ಮ ತಂದೆಯವರು ರಾಜೀನಾಮೆ ಕೊಟ್ಟು ಬಂದರು. ಅವತ್ತಿಗೆ ಯಾರು ಬರಲಿಲ್ಲ, ವಿಶೇಷವಾಗಿ ವೀರಶೈವ ಸಮಾಜ ಅಂತ ಬಸವರಾಜ ಬೊಮ್ಮಾಯಿ ಬರಲಿಲ್ಲ, ಸೋಮಣ್ಣವರು ಬರಲಿಲ್ಲ, CC ಪಾಟೀಲ್ ಬರಲಿಲ್ಲ. ಯಾರ್ಯಾರು ಯಡಿಯೂರಪ್ಪನವರು ಮಂತ್ರಿಗಳು ಮಾಡಿದ್ರು, ಯಾವ ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟು ಬರಲಿಲ್ಲ. ಅವತ್ತು ಹೋದರು ಇದೇ ಭವಿ ಸಮಾಜದ ಚಂದ್ರಪ್ಪನವರು. ಯಾಕೆ ಹೋದ್ರು ಅಂದರೆ ಯಡಿಯೂರಪ್ಪನವ್ರ ಮಾರ್ಗದರ್ಶಕರು, ನಮ್ಮ ತಂದೆ ಸ್ಥಾನದಲ್ಲಿ ಇರುವಂಥವ್ರು, ಅವ್ರಿಗೋಸ್ಕರ ಹೋಗ್ಬೇಕು, ಅವ್ರು ಕಷ್ಟ ಕಾಲದಲ್ಲಿದ್ದಾರೆ ಅಂತ ಹೋದ್ವಿ. ಸ್ವತಃ ಇವತ್ತು ನೋವಿಂದ ಹೇಳ್ತಾ ಇದ್ದೀನಿ, BY ರಾಘಣ್ಣವರು ಅವತ್ತು ಭಾರತೀಯ ಜನತಾ ಪಕ್ಷದಿಂದ ಸಂಸದರಾಗಿದ್ದಂಥವ್ರು, ಅವರು ಸಮೇತ ರಾಜೀನಾಮೆ ಕೊಟ್ಟು ಹೋಗಲಿಲ್ಲ. ನಮ್ಮ ತಂದೆಯವರು ಹೋದರು. ನಾವು ಇವತ್ತು ಸಮೇತ ಇಷ್ಟು ನೋವಾದರೂ ಸಮೇತ ನಾವು ಇವತ್ತು ಗಂಟಾಘೋಷವಾಗಿ ಹೇಳ್ತಾ ಇದ್ದೀವಿ, ನಾವು ಯಡಿಯೂರಪ್ಪನ ಅಭಿಮಾನಿಗಳು, ಯಡಿಯೂರಪ್ಪನ ಜೊತೆಗಿರೋಂಥವ್ರು ನಾವೆಲ್ಲ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಭಾಳಷ್ಟು ಜನ ಎಲ್ಲ ಸಮಾಜದವರು ಕೂತಿದ್ದಾರೆ. ನಾವೆಲ್ಲ ಒಂದೇ ತಾಯಿ ಮಕ್ಕಳ ಥರ ಇದ್ದಂಥವ್ರು, ನಾಳೆ ಕೂಡ ಇದ್ದವರು. ಚುನಾವಣೆಗಳು ಬರ್ತವೆ ಹೋಗ್ತವೆ, ಆದರೆ ಕಾರ್ಯಕರ್ತರಲ್ಲಿ ನಾವು ಮೂಡಿಸಿರುವಂಥ ವಿಶ್ವಾಸ ಯಾವತ್ತೂ ಸಾಯಬಾರ್ದು. ನಮ್ಗೆ ಯಾವುದೋ ಒಂದು ಅನ್ಯಾಯ ಆಗಿದೆ, ಯಾವುದೋ ಒಂದು ನೋವಾಗಿದೆ ಅಂದ ತಕ್ಷಣ ನಾವು ಆಕ್ರೋಶಗೊಂಡು ಮಾತಾಡೋದಲ್ಲ. ನಾನು ನಿನ್ನೆ ಒಬ್ಬರು ಕೇಳ್ತಾ ಇದ್ದಾರೆ, ಯಾರೋ ಹೇಳ್ತಾ ಇದ್ರು, ಅಣ್ಣ ನೀವು ಮಾತಾಡಬಾರ್ದಿತ್ತು, ಖಂಡಿಸಲ್ಲ ಅಂತ ಕೇಳಬಾರ್ದಿತ್ತು. ಹೌದು, ಇವತ್ತು ಕೇಳ್ತೀನಿ ಅಣ್ಣ, ದುರ್ಗದಲ್ಲಿ ಯಾರೋ ಖಂಡಿಸ್ತಿದ್ದಿಲ್ವಾ? ಚಿತ್ರದುರ್ಗ ಯಾವ ರೀತಿ ಆಗ್ಬಿಟ್ಟಿದೆ ಅಂದರೆ, ರಾಜಕೀಯವಾಗಿ ಯಾರಿಗೆ ಆಶ್ರಯ ಇಲ್ವೋ ಅಂಥವ್ರಿಗೆಲ್ಲ ನಿರಾಶ್ರಿತರ ಕೇಂದ್ರ ಆಗ್ಬಿಟ್ಟಿದೆ. ಯಾರೇ MLA ಸೋತರು SC ಕ್ಷೇತ್ರದಲ್ಲಿ ಚಿತ್ರದುರ್ಗದಲ್ಲಿ ಹೋಗಿ MP ಆಗ್ಬೋದಂತ ಗಂಟಾಘೋಷವಾಗಿ ಲೀಡರ್ಗಳು ಹೇಳ್ಕೊಳ್ಳೋಂಥ ಪರಿಸ್ಥಿತಿ ಚಿತ್ರದುರ್ಗ ಬಂದಿದೆ. ಇದು ಭಾಳ ನೋವಿಂದ ಹೇಳ್ತಾ ಇದ್ದೀನಿ. ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಯಾಕಣ್ಣ ಮತ್ತೆ ನಾವು ಪಕ್ಷ ಯಾಕೆ ಕಟ್ಟಬೇಕು, ನಾವೇ ಗೂಡು ಕಟ್ಟಬೇಕು, ನಾವೇ ದುಡಿಮೆ ಮಾಡಬೇಕು, ನಾವೇ ಕಾರ್ಯಕರ್ತರ ಕಷ್ಟ ಹೋಗಬೇಕು. ನಾವು ಕಾರ್ಯಕರ್ತರ ಕಷ್ಟ ಹೋಗಿ, ನಾವು ಬಾವುಟ ಕಟ್ಟಿ, ನಾವು ಮನೆ ಕಟ್ಟಿ, ನೀವು ಬಂದು ರಾಜ್ಯಭಾರ ಮಾಡೋಂಗಿದ್ರೆ ನಾವು ಯಾಕೆ ಮಾಡಬೇಕು? ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ಸೇರಿದ್ದೀರಾ. ನಿಮ್ಮೆಲ್ಲರಿಗೂ ಒಂದೇ ಒಂದು ನಾನು ಪ್ರಾರ್ಥನೆ ಮಾಡ್ತೀನಣ್ಣ, ನೀವು ಏನು ತೀರ್ಮಾನ ಮಾಡ್ತೀರಾ ತೀರ್ಮಾನ ನಾನು ಬದ್ಧ. ನಮ್ಮ ತಂದೆಯವರು ಏನು ತೀರ್ಮಾನ ಮಾಡ್ತಾರೋ ತೀರ್ಮಾನಕ್ಕೆ ನಾವು ಬದ್ಧ. ನಾವು ನಿಮ್ಮನ್ನ, ನಮ್ಮ ತಂದೆಯವ್ರನ್ನ ಇಬ್ಬರನ್ನ ಮುಜುಗರಕ್ಕೆ ಒಳಪಡಿದ ಯಾವುದೇ ಒಂದು ಕೆಲಸ ನಾನು ಮಾಡೋದಿಲ್ಲ. ಯಾಕಂದರೆ ನಮ್ಮ ತಂದೆಯವರು ಎಷ್ಟೇ ನನಗೆ, ನೀವು ಕೂಡ ನನಗಷ್ಟೇ ಅಷ್ಟೇ ಪ್ರೀತಿ ಕೊಟ್ಟಿದ್ದೀರಾ. ಯಾರು ಚಿತ್ರದುರ್ಗ ಇತಿಹಾಸದಲ್ಲಿ 30 ವರ್ಷಕ್ಕೆ ಈ ಅಭಿಮಾನ ಸಂಪಾದನೆ ಮಾಡಿದರೆ ನಾನು ಒಬ್ಬನೇ ಅಂತ ನಾನು ಗಂಟಾಘೋಷವಾಗಿ ಹೇಳ್ತಾ ಇದ್ದೀನಿ. 30 ವರ್ಷಕ್ಕೆ ಇಷ್ಟಕ್ಕೊಂದು ಏನೋ ನನ್ನ ಪ್ರೀತಿ ಮಾಡ್ತಾರೆ, ಇಷ್ಟಕ್ಕೊಂದು ಏನೋ ನನ್ನ ವಿಶ್ವಾಸ ಇಟ್ಟಿದ್ದಾರೆ. ರಘುಚಂದನ್ ಬಂದರೆ ಏನೋ ಒಂದು ಮಾಡ್ತಾನೆ, ರಘುಚಂದನ್ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ ಅನ್ನೋ ಒಂದು ಪ್ರೀತಿ ವಿಶ್ವಾಸ ನಾನು ಉಳಿಸ್ಕೊಂಡಿದ್ದೀನಿ ಅಣ್ಣ. ಅದೇ ನನಗೆ ಕೋಟಿ ಕೋಟಿ ಆಶೀರ್ವಾದ, ಕೋಟಿ ಕೋಟಿ ಅಧಿಕಾರ ಅಂತ ನಾನು ನಿಮ್ಮೆಲ್ಲರಿಗೂ ಹೇಳ್ತಾ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಾ. ಊಟದ ಸಮಯ ಆಗಿದೆಯಣ್ಣ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿ ಆಗಿರ್ತೀನಿ. ಇನ್ನು 30 ವರ್ಷ ಈ ಜಿಲ್ಲೆಯಲ್ಲಿ ರಾಜಕಾರಣ ಮಾಡ್ತೀನಣ್ಣ. ಇವತ್ತು ನಾನು ಕಲ್ಲೊಡೆದಿರ್ಬೋದು, ನಾಳೆ ಯಾರು ಹೊಡೆಯೋಕ್ಕಾಗೋದಿಲ್ಲ. ಮುಂದೊಂದು ದಿನ ಭಗವಂತ ಒಳ್ಳೇದು ಮಾಡ್ತಾನೆ. ನಾನು ನಂಬಿರುವಂಥ ದೇವರು, ನನ್ನ ಕಾಪಾಡುವಂಥ ನನ್ನ ತಂದೆ ತಾಯಿ, ನನ್ನ ಮನೆತನ, ನಾವು ಮಾಡಿರುವಂಥ ದಾನ ಧರ್ಮ ಯಾವತ್ತೂ ನಮ್ಮನ್ನು ಕೈ ಬಿಡೋದಿಲ್ಲ ಅಂತ ನಾನು ನಂಬ್ತೀನಿ. ಇವತ್ತು ನಮ್ಮ ತಂದೆಯವರು, ನಮ್ಮ ಇಲ್ಲಿ ವೇದಿಕೆ ಮೇಲೆ ಕೂತಿರುವಂಥ ಎಲ್ಲ ಮುಖಂಡರು, ನನ್ನ ನಾಯಕರು, ನನ್ನ ಕಾರ್ಯಕರ್ತರು, ನಮ್ಮ ಶಕ್ತಿ ಏನು ತೀರ್ಮಾನ ಮಾಡುತ್ತೋ ಆ ತೀರ್ಮಾನಕ್ಕೆ ರಘುಚಂದನ್ ಹೋಗ್ತಾನೆ. ಯಾವುದೇ ಸಂದರ್ಭದಲ್ಲೂ ಸಮೇತ ರಘುಚಂದನ್ ಇನ್ನೊಬ್ಬರಿಗೆ ಮುಜುಗರ ಆಗಂಗೆ, ವಿಶೇಷವಾಗಿ ನಮ್ಮ ತಂದೆಯವರಿಗೆ ಮುಜುಗರ ಆಗುವಂತ ನಾನು ನಡ್ಕೊಳ್ಳೋದಿಲ್ಲ. ಅಂಥ ಪರಿಸ್ಥಿತಿ ಬಂದರೆ ರಾಜಕಾರಣ ಬಿಟ್ಟು ಆಚೆ ಹೋಗ್ತೀವಿ ಹೊರತು ಮುಜುಗರ ಆಗೋ ರೀತಿಯಲ್ಲಿ ನಾವು ನಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿಯಾಗಿರ್ತೀನಿ. ಭಗವಂತ ನಿಮಗೆಲ್ಲ ಒಳ್ಳೇದು ಮಾಡಿ.